ನಮಸ್ಕಾರ ಮಗನೇ. ದೀರ್ಘ ಸುತ್ತಕೊಂಡು 3 ಬಾರಿ ಓಂಕಾರ ಉಚ್ಚಾರ ಮಾಡಿ. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। So, to understand regarding the Trataka, the yogic kriya, ಅಂದರೆ ಯೋಗದಲ್ಲಿ ಕ್ರಿಯೆ ಇರ್ತಕ್ಕಂಥದ್ದಿದೆ. ಅದರಲ್ಲಿ ತ್ರಾಟಕ ಅನ್ನೋದು ಒಂದು ಕ್ರಿಯೆ. ಇದರ ಅಭ್ಯಾಸ ಕ್ರಮನ ಅಥವಾ ಇದು ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ತೀವಿ. ಸಾಧ್ಯವಾದರೆ ಅದನ್ನು ಅಭ್ಯಾಸನೂ ಮಾಡ್ತೀವಿ. ಮುಖ್ಯವಾಗಿ ಇದರಲ್ಲಿ 9 ಥರ ತ್ರಾಟಕಗಳು ಅಂತ ಹೇಳ್ತಾರೆ. ಒಂದಲ್ಲ ಎರಡಲ್ಲ, there are 9 types of the ತ್ರಾಟಕ. ಅದರಲ್ಲಿ ಮುಖ್ಯವಾಗಿ ಯಾವುದೇ ಒಂದು ವಸ್ತುನ ಏಕಾಗ್ರ ಮಾಡಿ ಆ ವಸ್ತುನ ನಮ್ಮ ಮನಸ್ಸಿನಲ್ಲಿ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ವಿಧಾನ, ಒಂದು ಬಿಂದು, ಒಂದು ಡಾಟ್. Once you concentrate on the dot has been reverberating in your mind while closing the eyes. This is what they call it as Bindu Trataka. Then there is a concept called the circular movements. ಯಾವುದೇ ಒಂದು ವೃತ್ತನ ಮನಸ್ಸಿನಲ್ಲಿ ಏಕಾಗ್ರತೆ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ಸ್ವೀಕಾರ ಮಾಡಿ ಅದ್ರ ಮೇಲೆ ಏಕಾಗ್ರತೆ ವಹಿಸ್ತಕ್ಕಂಥದ್ದು ಇದು ವೃತ್ತದ ಮೇಲೆ, ಅಂದರೆ ಸರ್ಕಲ್ ಕಾನ್ಸಂಟ್ರೇಷನ್, ಅಂದರೆ ವೃತ್ತ ತ್ರಾಟಕ. ಅದೇ ರೀತಿ ತೆಗೆದುಕೊಂಡಾಗ ಮತ್ತೊಂದು ಅಗ್ನಿ ತ್ರಾಟಕ. ಉರಿತಾ ಇರೋ ಬೆಂಕಿನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಆ ಉರಿ ಹೇಗೆ ಉರಿತಾ ಇದೆ ಅಂತ ಮನಸ್ಸನ್ನು ತಿಳ್ಕೊಂಡು ಜಸ್ಟ್ ಫ್ಲೇಮ್ ಆಫ್ ದ ಫೈರ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಸಿ ಆ್ಯಂಡ್ ಕ್ಲೋಸ್ ದ ಐಸ್ ಆ್ಯಂಡ್ ವಿಜುವಲೈಸ್ ದಟ್ ಫ್ಲೇಮ್ಸ್. ದಿಸ್ ವಾಟ್ ದ ರಿಯಲಿ ಮೀನಿಂಗ್ ಆಫ್ ದ Trataka. That means it is going to take you to the, and then energy Trataka, Shakti Trataka. ಅಂದರೆ ಯಾವ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಕೇಂದ್ರಗಳಾಗಿ ಪರಿವರ್ತನೆ ಆಗಿ ಶಕ್ತಿ ಕೇಂದ್ರಗಳ ಮುಖಾಂತರ ಆ ಶಕ್ತಿ ಕೇಂದ್ರಗಳನ್ನ ಏಕಾಗ್ರತೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕಣ್ಣು ಮುಚ್ಚಿ ಇದು ಶಕ್ತಿ ತ್ರಾಟಕ ಅಥವಾ ಚಕ್ರಗಳ ಮೇಲೆ ತ್ರಾಟಕ. ಇದಾದ ಮೇಲೆ ಬರ್ತಕ್ಕಂಥದ್ದೇ ನಿಮಗೆ ಅಗ್ನಿಶಿಖಾ ತ್ರಾಟಕ. ಸಂಸ್ಕೃತದಲ್ಲಿ ಅಗ್ನಿಶಿಖಾ ಅಂತಂದರೆ
ಇದು ಒಂದು ಥರ ಪ್ಲ್ಯಾಂಟ್, ಹೂವು ಇದ್ದಂಗೆ. ಅದು ಅರ್ಧ ಭಾಗ ಬೆಂಕಿಯ ಫ್ಲೇಮ್ ಥರ ಇರ್ತದೆ, ಇನ್ನೊಂದು ಅರ್ಧ ಭಾಗ ಕೆಂಪು ಇರ್ತದೆ. ಇದು ಮೇಲ್ಮುಖವಾಗಿ ಇರೋದ್ರಿಂದ ಇದನ್ನು ಮನಸ್ಸಿನಲ್ಲಿ ಗ್ರಹಿಸಿ ನಾವು ಮಾಡ್ತಕ್ಕಂಥ ತ್ರಾಟಕ. ಇದು ಅಗ್ನಿಶಿಖಾ ತ್ರಾಟಕ. ಅದಾದಮೇಲೆ ಚಂದ್ರನ ನೋಡೋದು. ಆ ಚಂದ್ರನ ಶೀತಲವಾಗಿರ್ತಕ್ಕಂಥ ಚಂದ್ರನ ಕಾಮ್ ಟು ದ ಟೇಕ್ ಇನ್ ಟು ದ ಮೈಂಡ್. ಇಟ್ ವಿಲ್ ಬಿಕಮ್ ಕಾಮ್ನೆಸ್ while visualizing the moon. This is also one of the called Chandra Trataka. Then comes your Agni Trataka. So, agale ಹೇಳಿದೆ ಅಗ್ನಿಶಿಖಾ ಆಯಿತು. ಈ ಅಗ್ನಿ ತ್ರಾಟಕ ಅಂದರೆ ಅದೇ ಫ್ಲೇಮ್ನ ತೆಗೆದುಕೊಂಡೋಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ದರ್ಪಣ ತ್ರಾಟಕ. ಸೊ ಕನ್ನಡಿ ಒಳಗೆ ನಾನು ನೋಡಿಕೊಂಡು ಕನ್ನಡಿ ಒಳಗೆ ಒಂದು ವಸ್ತುನ ಏಕಾಗ್ರತೆ ಮಾಡಿ ಅದಿಲ್ಲದೆ ಹೋದರೂ ಇದೆ ಅನ್ನೋಂಗೆ ಕಲ್ಪನೆ ಮಾಡಿಕೊಂಡು ನಮ್ಮ ಕಣ್ಣು ಮುಚ್ಚಿ ಕನ್ನಡಿ ಒಳಗೆ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಕುಳಿತುಕೊಳ್ತಕ್ಕಂಥ ಒಂದು ವಿಧಾನನೇ ಇದು ದರ್ಪಣ ತ್ರಾಟಕ. ಇದೆಲ್ಲ ಸಾಧಾರಣವಾಗಿ ನಮಗೆ ಯಾವುದಾದ್ರೂ ಒಂದು ವಸ್ತು ಬೇಕು. ಇದು ಅಂತರ್ಮುಖವಾಗಿ ಮಾಡ್ತಕ್ಕಂಥ ಕೆಲವು ತ್ರಾಟಕಗಳಿವಲ್ಲ. ಇನ್ನು ಬಹಿರ್ಮುಖವಾಗಿ ಮಾಡ್ತಕ್ಕಂಥ ತ್ರಾಟಕಕ್ಕೆ ಬಂದಾಗ ಇದರಲ್ಲಿ ಇನ್ನು ಅಂದರೆ 7 ತ್ರಾಟಕಗಳು ಕವರ್ ಆಯ್ತು. 9ನೇದು 8ನೇದು 8, 9 ಇದಾವೆ. 8ನೇ ತ್ರಾಟಕ ಜತೃ ತ್ರಾಟಕ. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವತಂತ್ರವಾಗಿ ನಮ್ಮ ದೇಹದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಇದನ್ನು ಜತೃ ತ್ರಾಟಕ. ಜತೃ ಅಂದರೆ ಸಂಸ್ಕೃತದಲ್ಲಿ ಹೆಬ್ಬೆಟ್ಟು. ಈ ಹೆಬ್ಬೆಟ್ಟಿನ ಮೇಲೆ ನಾವು ಮಾಡ್ತಕ್ಕಂಥ ಒಂದು ಏಕಾಗ್ರತಾ ಸ್ಥಿತಿನ ಇದನ್ನು ಜತೃ ತ್ರಾಟಕ ಅಂತ ಹೇಳ್ತೀವಿ. ಇದಾದ ಮೇಲೆ ಜ್ಯೋತಿ ತ್ರಾಟಕ. ಸೊ ಒಂದು ದೀಪವನ್ನು ನಮ್ಮ ಕಣ್ಣಿನ ಎದುರುಗೆ ಒಂದೇ ಸಮದಲ್ಲಿಟ್ಟುಕೊಂಡು ಅದನ್ನು ಹೇಗೆ ಅಭ್ಯಾಸ ಮಾಡೋದು ಅಂತ ನೋಡುವ ಸಾಧ್ಯವಾದರೆ ಕೊನೆಯಲ್ಲಿ ಈಗ ನಾವು ಬಹಳ ಈಸಿಯಾಗಿ ಸುಲಭವಾಗಿ ಮಾಡ್ತಕ್ಕಂಥ ಕೆಲವು ತ್ರಾಟಕಗಳು, ಅದನ್ನು ಜತೃ ತ್ರಾಟಕ. ಓಕೆ, ಈ ತ್ರಾಟಕಗಳಿಂದ ಏನು ಉಪಯೋಗ ಅಂದರೆ ಬೇಕಾದಷ್ಟು ವಿಧಾನಗಳಿದ್ದಾವೆ. ಸೊ ಈ 9 ವಿಧಾನದಲ್ಲಿ ಬಹಳ ಸುಲಭವಾಗಿ ಮಾಡ್ತಕ್ಕಂಥ ಒಂದು ವಿಧಾನ ಅಂದರೆ ಜತೃ ತ್ರಾಟಕ. ಇದರಿಂದ ಪ್ರತಿಯೊಬ್ಬರಿಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ದಟ್ ಮೀನ್ಸ್ ಕಾನ್ಸಂಟ್ರೇಷನ್ ಪವರ್, ಮೆಮರಿ ಪವರ್, ಆಲ್ ದಿಸ್ ಥಿಂಗ್ಸ್ ಕ್ಯಾನ್ ಬಿ ಇಂಪ್ರೂವ್ಡ್ ವೈಲ್ ಪ್ರಾಕ್ಟೀಸಿಂಗ್ ದಿಸ್. ಓಕೆ, ಅಪಾರ್ಟ್ ಫ್ರಮ್ ದಟ್, the people those are suffering from the sight, small age, ಚಿಕ್ಕ ವಯಸ್ಸಿನಲ್ಲೇ ಕಣ್ಣಿನ ತೊಂದರೆಗಳಿದ್ರೆ ಅಂತ ಕಣ್ಣಿನ ತೊಂದರೆಗಳು ಕೂಡ ಇದರಿಂದ ನಿವಾರಣೆ ಮಾಡ್ಕೋಬೋದು. ಅದಾದಮೇಲೆ ಮಾನಸಿಕವಾಗಿರ್ತಕ್ಕಂಥ ಎಲ್ಲ ಥರದ ತೊಂದರೆಗಳು ಕೂಡ ಇದರಿಂದ ನಿವಾರಣೆ ಆಗ್ತದೆ. ದೀಸ್ ಆರ್ ಆಲ್ ದ ಬೆನಿಫಿಟ್ಸ್ ಫ್ರಮ್ ದ ತ್ರಾಟಕ. ಒನ್ ಈಸ್ ಇಂಪ್ರೂವಿಂಗ್ ದ ಮೈಂಡ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೆಮರಿ ಪವರ್. ಮತ್ತೊಂದು ಐ ಎಕ್ಸಸೈಸಸ್, ಇದನ್ನು ಕಣ್ಣಿನ ಎಕ್ಸಸೈಸ್ ಅಂತಲೇ ಕರೀತಾರೆ. ಇದನ್ನು ಅಭ್ಯಾಸ ಮಾಡೋದ್ರಿಂದ ಶಾರ್ಟ್ fall of our eyes will be improved or controlled without going far away. So that means ನಮಗೆ ಕಣ್ಣಿನಿಂದ ತೊಂದರೆಗಳು ನಿವಾರಣೆ ಆಗಬಹುದು, ಅಥವಾ ಮುಂದೆ ಇನ್ನೂ ಹೆಚ್ಚು ಕಾಯಿಲೆ ಬರ್ತಕ್ಕಂಥ ಕಣ್ಣುಗಳಿಂದ ಬರ್ತಕ್ಕಂಥ ಕಾಯಿಲೆಗಳನ್ನ ಕಡಿಮೆ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು, ಮತ್ತು ಮುಂದೆ ಹೆಚ್ಚಾಗದೇ ಇರೋಂಗೆ ನೋಡ್ಕೋಬೋದು. ಇದೆಲ್ಲ ಈ ತ್ರಾಟಕದಿಂದ ಸಾಧ್ಯವಿದೆ. ಈಗ ಇದರ ಅಭ್ಯಾಸಕ್ಕೆ ಮೊದಲು ಈಗ ಸದ್ಯಕ್ಕೆ ನೀವು ಮುಂದಿನ ಹಾಗೆ ಅಭ್ಯಾಸ ಮಾಡಿ, ತೊಂದರೆ ಇಲ್ಲ. ಪ್ರತಿದಿನ ಇದರ ಅಭ್ಯಾಸಕ್ಕೆ ಮೊದಲು ಸ್ವಲ್ಪನೇ ಉಪ್ಪನ್ನು ನೀರಿನಲ್ಲಿ
ಸ್ವಲ್ಪ ಬೆಚ್ಚನೆ ಉಪ್ಪು ನೀರಿನಲ್ಲಿ ಕಣ್ಣನ್ನು ತೊಳ್ಕೋಬೇಕು. ಸ್ವಲ್ಪ ಬೆಚ್ಚನೆ ಉಪ್ಪು ನೀರಿನಲ್ಲಿ ಕಣ್ಣಿಗೆ ಹಾಕೊಂಡು ಕಣ್ಣನ್ನು ತೊಳ್ಕೊಂಡು ಆಮೇಲೆ ಚೆನ್ನಾಗಿ ಒರೆಸ್ಕೊಂಡು just wipe off completely the water and then concentrate on sidewards and rotate your eyeballs. So you get good sadharanagi just rotate your eyeball like this, top side like this, clockwise and anti-clockwise. These are all before we go for the practice of Trataka, rotation of the eyeball clockwise and anti-clockwise. Okay? Once you have completed this, then you are ready to go with the Trataka. Okay? Jatru Trataka. So let us try to go, if at all any, so those who are having the problem with the eyes, they are wearing, small children wearing the spectacles, they have to remove the spectacles and do the kriya. Okay? ಅಭ್ಯಾಸ ಮಾಡಬೇಕಾದ್ರೆ ಕನ್ನಡಕ ತೆಗೆದುಬಿಟ್ಟು ಅಭ್ಯಾಸ ಮಾಡಬೇಕು. ಕನ್ನಡಕ ಹಾಕಿದ್ರೆ ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ನೀವು ಮಾಡ್ಬೋದು ಕನ್ನಡಕದಿಂದ ಹೋದರೆ. ಇದು ಸಾಧಾರಣವಾಗಿ ತ್ರಾಟಕಕ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಧಾನ. ಜತೃ ತ್ರಾಟಕ. One is you have to, I will first explain and madam will perform along with you and you can able to concentrate it. First I will explain how to do it. In that if at all any doubt is there you can ask. Okay? First we have to take left hand thumb, keep it in front of you and just we have to concentrate on the thumb. The neck should be straight enough. After concentrating, don't blink and wink the eyeball. Eyeball should see straight and your hand has to move to the side. ಅಂದರೆ ಕಣ್ಣು ರೆಪ್ಪೆ ಮುಟುಕಿಸದೆ ಎಲ್ಲಿ ನೋಡ್ತಾ ಇದ್ದೀರೋ ಅಲ್ಲೇ ನೋಡ್ತಾ ಇರಬೇಕು. ಕೈನ ಪಕ್ಕಕ್ಕೆ ತೆಗೆದುಕೊಂಡು ಬೆರಳು ನಿಮಗೆ ಬೆರಳು ಕಾಣಿಸ್ಬೇಕು, ಆದರೆ ನಿಮ್ಮ ದೃಷ್ಟಿ ಎದುರುಗಡೆ ಇರಬೇಕು. You have keep on seeing at the front, but simultaneously you are visualizing the finger also. Clear? ಎದುರುಗಡೆ ನೋಡ್ತಾ ಇದ್ದೀರಾ, ಎದುರುಗಡೆ ನೋಡ್ತಾ ಇದ್ರು ಕೂಡ ಕೈಗಳು ಪಕ್ಕಕ್ಕೆ ಹೋಗಿರೋದ್ರಿಂದ ಪಕ್ಕದಲ್ಲಿರ್ತಕ್ಕಂಥ ಹೆಬ್ಬೆಟ್ಟನ್ನ ಎಸ್ 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 ನೋಡ್ಕೊತಾ ಇದ್ದೀರಾ. Just visualize and as much as possible. This is one of called Jaine min Baya Jatru Trataka. ಎಡಗಡೆಯಿಂದ ಮಾಡ್ತಕ್ಕಂಥ ತ್ರಾಟಕ Baya Jatru Trataka through the left. Then comes same way the right thumb. Okay, you have to concentrate in this and just same way see at the front and take the right hand to the sidewards and right thumb has to be visualized when you are seeing at the front. If you are not able to visualize, just shake your right thumb at that position, try to feel that thumb is there. Yes, you have to keep on seeing the center. This is called Daine Jatru Trataka. Then comes your Ubaya Jatru Trataka. Keep this both the hands together like this, take like this, and same way visualize and concentrate at the front, and both the thumb should be visualized simultaneously, even though you are seeing in the front. ಮುಂದಗಡೆ ನೋಡ್ತಾ ಇದ್ರು ಕೂಡ ಎರಡು ಹೆಬ್ಬೆಟ್ಟುಗಳು ಕೂಡ ನಿಮಗೆ ಕಾಣಿಸ್ಬೇಕು. ಕಾಣಿಸ್ದೆ ಹೋದರೆ ಹೆಬ್ಬೆಟ್ಟುಗಳು ಸ್ವಲ್ಪ ಶೇಕ್ ಮಾಡಿದ್ರೆ ನಿಮಗೆ ಅನುಭವ ಆಗ್ತದೆ ಆ ಹೆಬ್ಬೆಟ್ಟಲ್ಲಿದೆ ಅಂತ. ಬಟ್ ಗುಡ್ಡೆ ಮಾತ್ರ, ಕಣ್ಣುಗುಡ್ಡೆ ಮಾತ್ರ ಎದುರುಗಡೆನೇ ಇರ್ತದೆ. ಓಕೆ ಓಕೆ, ಇದು ದತ್ರ. ಅದೇ ಥರ
ಊರ್ಧ್ವ ಜತ್ರುತಟಕ. ಹೀಗೆ ಹಿಡ್ಕೊಂಡಿರ್ತೀರಾ. Just keep your thumb in this fashion. Then take your thumbs up, hands up as much as possible so that you will be able to visualize the top, that is thumb, in front of you. Okay? So same way, when you are not come back, again go similar. Adho Jatrutataka. Take the thumb same way in this fashion. Take it down fully and try to visualize the thumb while seeing in the front. ಮುಂದಗಡೆನೇ ನೋಡ್ತಾ ಇರಬೇಕು. ನಿಮ್ಮ ಹೆಬ್ಬೆಟ್ಟುಗಳು ಕೆಳಗಡೆ ಅದೋ ಜತ್ರು ತ್ರಾಟಕ. ಅದೋ ಜತ್ರು ತ್ರಾಟಕ, ಊರ್ಧ್ವ ಜತ್ರು ತ್ರಾಟಕ, ಉಭಯ ಜತ್ರು ತ್ರಾಟಕ, ದೈನ್ಯ ಜತ್ರು ತ್ರಾಟಕ, ಬಾಹ್ಯ ಜತ್ರು ತ್ರಾಟಕ. ಓಕೆ, ಈ ಹಂತದಲ್ಲಿ ಅಂದರೆ 5 ಥರ ತ್ರಾಟಕಗಳು, 5 ರೀತಿಯಲ್ಲಿ ಇದನ್ನು ಮಾಡಬಹುದು ಜತ್ರು ತ್ರಾಟಕನ. ಹೇಗೆ, ಈಗ ಎಷ್ಟು ಹೊತ್ತು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಅರ್ಥ ಆಯ್ತಲ್ಲ. ಜತ್ರು ತ್ರಾಟಕ ಅಂದರೆ ಏನು ಅಂತ ಎಲ್ರಿಗೂ? ನೋ ಡೌಟ್? There is no doubt? Okay. Now, you have to concentrate in the same position for at least minimum of 10 minutes. So, starting ಅಲ್ಲಿ 10 minutes ಮಾಡಲಿಕ್ಕೆ ಆಗೋದಿಲ್ಲ, ಎಷ್ಟಾಗ್ತದೆ ಅಷ್ಟು. ಬಟ್ while doing it, ಮಾಡ್ತಾ ಇರಬೇಕಾದ್ರೆ, so you may get the tears from your eyes. ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇರ್ಬೋದು. ಸೂರ್ಯಲಿ ಏನು ಪ್ರಾಬ್ಲಮ್ ಇಲ್ಲ, ಎಷ್ಟಾದ್ರೂ ಸುರ್ಕೊಂಡು ಹೋಗಲಿ. ಉರಿ ಶುರು ಆಗುತ್ತೆ, ಉರಿ ಜಾಸ್ತಿ ಆಗುತ್ತೆ. ಆಗ ಇನ್ನು ತಡ್ಕೊಳಕ್ಕೆ ಆಗೋದಿಲ್ಲ ಉರಿ ಅಂದಾಗ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡ್ಕೋಬೇಕು. ಡೋಂಟ್ ವೈಪ್ ಆಫ್ ದ ಟಿಯರ್ಸ್. ಟಿಯರ್ಸ್ ಹಂಗೆ ಇರಲಿ, ಏನು ತೊಂದರೆ ಇಲ್ಲ. ಓಕೆ, ಕಣ್ಣು ಮುಚ್ಚಿ ಲಿಟಲ್ ರಿಲ್ಯಾಕ್ಸ್. ಅಗೈನ್ ಯು ಡೂ ದ ರೆಸ್ಟ್ ಪಾರ್ಟ್ ಆಫ್ ಇಟ್. ಓಕೆ, ಕ್ಲಿಯರ್? ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಬೋದು. You to throw so much tears it may come, but don't wipe off the tears. You may not be able to tolerate the burning sensation when you are doing, even though it is possible. How much it is possible from your side, that much you stare. Okay, staring. Clear? After staring, if it is not possible to stare further means, then keep the eyes closed, slowly relax, and take the hands, rub completely, and center of the palm should be kept on the eyeball so that it gives the relaxation. Each practice you can do this. Okay? Let us start either Daine or Baya. So, Daine Jatru Trataka. Keep this right. Your backbone should be straight, neck should be straight, and visualize the thumb in front of you, just horizontal to eye line. Keep on staring on the thumb. Now slowly, thumb only to move to the sidewards, right, and your eyeball should be in the straight. ಕಣ್ಣಿನ ಗುಡ್ಡೆಗಳು ನೆಟ್ಟಿಗೆ ಇರಬೇಕು, ಕೈಗಳು ಮಾತ್ರ ಪಕ್ಕಕ್ಕೆ ಸರಿಬೇಕು, ಎದುರುಗಡೆ ನೋಡ್ತಾ ಇರಬೇಕು. ನೋ ಬ್ಲಿಂಕ್ ಅಂಡ್ ವಿಂಕ್ ಇನ್ ದ ಐಬಾಲ್. Eyelids be wide open. Maintain this position.
ನೋ ಬ್ಲಿಂಕ್ ಆ್ಯಂಡ್ ವಿಂಕ್ ಇನ್ ದ ಐಸ್. ಕಣ್ಣುಗಳು ಗುಡ್ಡೆಯನ್ನು ಅಲ್ಲಾಡಿಸಬಾರ್ದು, ರೆಪ್ಪೆ ಬಡಿಬಾರ್ದು, ದೊಡ್ಡದಾಗಿ ಕಣ್ಣನ್ನು ತೆಗೆದಿರಬೇಕು. ಕಣ್ಣು ಮಂಜು ಮಂಜಾಗ್ಬೋದು, ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಬೋದು, ಸುರಿತಾ ಇರಲಿ. ಕಣ್ಣು ಉರಿಬೋದು, ಇನ್ನು ಉರಿಯೋದು ತಡೆಯೋಕ್ಕಾಗೋದಿಲ್ಲ ಅಂದಾಗ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ವಾಪಸ್ ಬನ್ನಿ. Close your eyes. Relax. And take the wipe off your hand. Put your palm. Give the straightness right to the eyeball. To be continue in the next video part 2. Please watching. Please subscribe, share and comment. ಧನ್ಯವಾದಗಳು.